ಗಾಯ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬರ್ತಿರುವಂತಹ ಟಾಪಿಕ್ ಏನಂತಂದರೆ, ಬರ್ತಿರುವ ಟಾಪಿಕ್ ಯಾರು ಗೆಸ್ಟ್ ಮಾಡ್ತೀರಾ? ಗೆಸ್ಟ್ ಮಾಡಿದವರಿಗೆ ಗಿಫ್ಟ್ ಸಿಗುತ್ತೆ. ಸೊ ಯಾವ ಟಾಪಿಕ್ ಹೇಳ್ತಾ ಇದ್ದೀನಿ? ಸಬ್ಸ್ಕ್ರೈಬರ್ ಬಗ್ಗೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ನೋಟಿಫಿಕೇಷನ್ ಬಗ್ಗೆ, ಸಬ್ಸ್ಕ್ರೈಬರ್ ಬಗ್ಗೆ, ನೋಟಿಫಿಕೇಷನ್ ಬಗ್ಗೆ, ಲೈವ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಮಿಕ್ಸ್ಡ್ ವಿಡಿಯೋ. ಸೊ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ಬೆಲ್ ಐಕಾನನ್ನು ಆಲಿಗೆ ಇಟ್ಕೊಳ್ಳಿ, ಯಾಕಂದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಹೋಗಲಿ ಅಂತ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋವನ್ನು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ರಜತ್ ಅಂತ. ಸೊ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಮ್ಮ ವೀಡಿಯೋಸ್ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ವಿಡಿಯೋಗೆ ಕಮೆಂಟು ಹಾಕಿ ಗಾಯ್ಸ್. ಸೊ ಇವತ್ತಿನ ಟಾಪಿಕ್ ನೀವು ಕೇಳ್ದಿರ್ಬೇಕು, ಥಂಬ್ನೇಲ್ ನೋಡಿಕೊಂಡೇ ಗೊತ್ತಾಗಿರ್ಬೇಕು ನಿಮಗೆ ನಾನು ಸಬ್ಸ್ಕ್ರೈಬರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಸಬ್ಸ್ಕ್ರೈಬರ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ, ಟಿಪ್ ಬೈ ಟಿಪ್ಸ್ ತಿಳ್ಕೊಳ್ಳೋಣ. ಯಾಕಂದರೆ ಮೇನ್ ಆಫ್ ಆಲ್ ಬೇಕಾಗಿರುವಂಥದ್ದು ಸಬ್ಸ್ಕ್ರೈಬರ್ ಬಗ್ಗೆ, ಲೈವ್ ಬಗ್ಗೆ, ನೋಟಿಫಿಕೇಷನ್ ಬಗ್ಗೆ, ಪೋಸ್ಟ್ ಬಗ್ಗೆ, ಇಷ್ಟು ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಒಂದು ಲಾಂಗ್ ವಿಡಿಯೋ ಇದು ಲಾಂಗ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಏನಂತ ಅಂದರೆ, ಸಬ್ಸ್ಕ್ರೈಬ್ ಅಂದರೆ ಏನು? ಸಬ್ಸ್ಕ್ರೈಬ್ ಅಂದರೆ ಒಂದು ಚಾನಲ್ಗೆ ನಾವು ಸಬ್ ಆಗುವಂಥದ್ದಕ್ಕೆ ಸಬ್ಸ್ಕ್ರೈಬ್ ಹೇಳ್ತಾರೆ. ಹೆಚ್ಚಿನವರು ನಮ್ಮ ಚಾನಲಲ್ಲಿ ಬೆಲ್ ನೋಟಿಫಿಕೇಷನ್ ಇರುತ್ತೆ, ಅದನ್ನು ಆಲಿಗೆ ಮಾಡ್ಕೊಂಡಿರಲ್ಲ. ಆಲಿಗೆ ಮಾಡಲಿಲ್ಲ ಅಂತಂದರೆ ನೋಟಿಫಿಕೇಷನ್ ಹೋಗಲ್ಲ, ಅದೊಂದು ಪ್ರಾಬ್ಲಮ್. ಇಲ್ಲ ಅಂತಂದರೆ ನಮ್ಮ ಒಂದು ಐ ಡಿ ಪ್ರಾಬ್ಲಮ್ ಇರುತ್ತೆ. ಐ ಡಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಐ ಡಿ ರಿಫ್ರೆಶ್ ಹೇಗೆ ಮಾಡುವಂಥದ್ದು ನೋಡ್ಕೊಳ್ಬೋದು, ಅದು ನಾನು ನಿಮಗೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಸೊ ಈಗ ಲೈವ್ ಬಗ್ಗೆ ತಿಳ್ಕೊಳ್ಳೋಣ. ಸಬ್ಸ್ಕ್ರೈಬ್ ಅಂದರೆ ನಮಗೇನು ವರ್ಕ್ ಜಾಬ್ ಅಲ್ಲ. ಸಬ್ಸ್ಕ್ರೈಬರ್ ಅಂದರೆ ಇವನ್ ನಾನು ಸಬ್ ಮಾಡಿದೆ ಅಂದರೆ ಅವನಿಗೆ 24 ಗಂಟೆ ಬಿಟ್ಟು ಸಬ್ ಮಾಡಿದ್ರೆ ಉಳಿಯುತ್ತೆ. ಇಲ್ಲ ಅಂತಂದರೆ ಸಬ್ ಲೆಸ್ ಆಗುತ್ತೆ. ಸಬ್ ಲೆಸ್ ಆಗೋ ಕಾರಣ ಅದೇ ಇರುವಂಥದ್ದು ಗೈಸ್. ದಯವಿಟ್ಟು ಸಬ್ಬನ್ನು ಯಾವಾಗ ಕೊಡಬೇಕು ಅದೇ ಟೈಮ್ಗೆ ಯೋಚನೆ ಮಾಡಿಬಿಟ್ಟು ಕೊಡಿ. 24 ಗಂಟೆ ಬಿಟ್ಟೇ ಕೊಟ್ಟರೆ ಸಬ್ ಉಳಿಯುತ್ತೆ, ಇಲ್ಲಾಂದರೆ ಸಬ್ ಲೆಸ್ ಆಗುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ಸಬ್ಬನ್ನು ಯಾರು ಆಟ ಮಾಡ್ಕೊಳ್ಬೇಡಿ. ಸಬ್ ಅಂದರೆ ಸ್ವಲ್ಪ ಮಹತ್ವ ಇದೆ. ಆನಂತರ ಈಗ ಸಬ್ ಬಗ್ಗೆ ಟಾಪಿಕ್ ಆಯಿತು. ಸಬ್ ಇಷ್ಟೇ ಇರುವಂಥದ್ದು. ದಯವಿಟ್ಟು ಸಬ್ಬನ್ನು 24 ಗಂಟೆ ಬಿಟ್ಟು ರಿಟರ್ನ್ ಮಾಡಿದರೆ ನಿಮ್ಮ ಸಬ್ ಉಳಿಯುತ್ತೆ, ಲೆಸ್ ಆಗಲ್ಲ. ಸಬ್ ಲೆಸ್ ಆಗೋ ಕಾರಣ ಇದೇ ಇರೋದು. ಸಬ್ಬನ್ನು ಯಾವ ಕೊಟ್ಟ ತಕ್ಷಣ ಕೊಟ್ಬಿಡ್ತಾರೆ, ಆವಾಗ ಸಬ್ ಲೆಸ್ ಆಗುತ್ತೆ. ಸೊ ಇನ್ನು ಬರೋಣ ನಾವು ಲೈವ್ ಬಗ್ಗೆ. ಲೈವ್ ಬರಬೇಕಾದ್ರೆ ಫಸ್ಟ್ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀರಾ, ಹೌದಾ? ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ನೀವು ಲೈವ್ ಹೋಗ್ತೀರಾ ಅಂತಂದರೆ ನಿಮ್ಗೆ ಒಂದು ಇಂಟರ್ಫೇಸ್ ಬರುತ್ತೆ, ಆಲ್ಮೋಸ್ಟ್ ದೇರ್ ಯು ಹ್ಯಾವ್ ಟು ರೀಚ್ 50 ಸಬ್ಸ್ಕ್ರೈಬರ್ಸ್ ಆಫ್ಟರ್ ಯು ಹ್ಯಾವ್ ಟು ಕ್ರಿಯೇಟ್ ಅಂತ. ಹೌದು, ಅದು ಏನಂತಂದರೆ ನೀವು ವೆರಿಫೈ ಮಾಡಬೇಕು ಚಾನಲನ್ನು. ಆನಂತರ ಚಾನಲ್ಗೆ ಯಾವುದೇ 90 ಡೇಸಲ್ಲಿ ರಿಸ್ಟ್ರಕ್ಷನ್ಸ್ ಇರಬಾರ್ದು, ಪ್ರಾಬ್ಲಮ್ ಬರಬಾರ್ದು. ಆನಂತರ ಏನಂತಂದರೆ ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ ನಿಮ್ಮ ವಯಸ್ಸು 16 ಮೇಲೆ ಇರಬೇಕು. ಈಗಿನ ಒಂದು ಹೊಸತ್ತು ಅಪ್ಡೇಟ್ ಹೇಳಿದ್ದು ನಾನು, 16 ಮೇಲೆ ಇರಬೇಕಾಗತ್ತೆ. ಫೇಸ್ ಲೈವ್ ಮಾಡಬೇಕು ಅಂದರೆ ಆಗಲೂ ಇದಾಗಿ ಮಾಡಬೇಕಾದ್ರು. ಆಮೇಲೆ ಟೈಮಲ್ಲಿ ಮಕ್ಕಳು ನಿಮ್ಮ ಲೈವಲ್ಲಿ ಇರಬಾರ್ದು. ನೀವು ತೋರಿಸಿದರೆ ಪರವಾಗಿಲ್ಲ, ಆದರೆ ನೀವಿಲ್ಲದ ಟೈಮಲ್ಲಿ ಮಕ್ಕಳು ಲೈವ್ ಮುಂದೆ ನಿಲ್ಲಬಾರ್ದು, ಮಾತಾಡಬಾರ್ದು. ಹಂಗೆ ಚಾನಲ್ ಕ್ಲೋಸ್ ಆಗುತ್ತೆ, ಲೈವ್ ಕ್ಲೋಸ್ ಆಗುತ್ತೆ. 1 ತಿಂಗಳು ಬಿಟ್ಟು ಲೈವ್ ಹೋಗುತ್ತೆ, ಆನಂತರ ಮೇಲೆ ಚಾನಲ್ ರಿಮೂವ್ ಆಗುತ್ತೆ. ಆದ ಕಾರಣ ಲೈವ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ಮತ್ತು 50 ಸಬ್ಸ್ಕ್ರೈಬರ್ ಆದ್ಮೇಲೆ ಓಪನ್ ಆಗಿಲ್ಲ ಅಂತಂದರೆ ನಿಮಗೆ ಏನಂದರೆ ವೆರಿಫೈ ಮಾಡಲಿಕ್ಕೆ ಬಾಕಿ ಇರುವಂಥದ್ದು. ವೆರಿಫೈ ಚಾನಲ್ ಮಾಡಬೇಕು. ಚಾನಲ್ ವೆರಿಫೈ ಆದರೆ ಮಾತ್ರ ನಿಮ್ಮ ಲೈವ್ ಓಪನ್ ಆಗುವಂಥದ್ದು. ಸೊ ನೋಟಿಫಿಕೇಷನ್ ಬಗ್ಗೆ ಬರೋಣ. ಈಗ ಲೈವ್ ಮುಗೀತು, ನೋಟಿಫಿಕೇಷನ್ ಬಗ್ಗೆ ಬರೋಣ. ನೋಟಿಫಿಕೇಷನ್ ಏನಂತಂದರೆ, ನೋಟಿಫಿಕೇಷನ್ ತುಂಬ ಜನ ಹೇಳ್ತಾರೆ ನಮ್ಮ ಲೈವ್ ನೋಟಿಫಿಕೇಷನ್ ಬರ್ತಾ ಇಲ್ಲ. ನನಗೆ ಬರುವವರದ್ದು ನನ್ನ ಈ ಐಡಿಯಲ್ಲಿ ನೋಟಿಫಿಕೇಷನ್ ಬರ್ತಾ ಇಲ್ಲ, ಯಾರ್ದು ಬರ್ತಾ ಇಲ್ಲ. ವೀಡಿಯೋಸ್ ಇದೊಂದು ಬರ್ತದೆ ಬಿಟ್ಟರೆ ಲೈವ್ ನೋಟಿಫಿಕೇಷನ್ ಬರ್ತಾ ಇಲ್ಲ. ಹೆಚ್ಚಿನ ಈಗ ಸಬ್ಸ್ಕ್ರೈಬರ್ ಆದವರು ಬರ್ತಾ ಇದೆ. ಮೊದಲಿನ ಸಬ್ಸ್ಕ್ರೈಬರ್ ಆದವ್ರದ್ದು ನೋಟಿಫಿಕೇಷನ್ ನನಗೆ ಬರ್ತಾ ಇಲ್ಲ. ಲೈವ್ ನೋಟಿಫಿಕೇಷನ್ ಯಾಕೆ ಬರ್ತಾ ಇಲ್ಲ? ನಾನು ಆಲಿಗಾಕು ಚೆಕ್ ಮಾಡಿದ್ದೀನಿ, ಆಲ್ಗೆ ಹಾಕಿದ್ರೂ ನೋಟಿಫಿಕೇಷನ್ ಬರ್ತಾ ಇಲ್ಲ. ಅಂದರೆ ನಮ್ಮ ಒಂದು ಐಡಿಯಲ್ಲೇ ಪ್ರಾಬ್ಲಮ್ ಇದೆ. ಏನೋ ಪ್ರಾಬ್ಲಮ್ ಇದೆ, ಆದ ಕಾರಣ ನೋಟಿಫಿಕೇಷನ್ ಹೋಗ್ತಾ ಇಲ್ಲ. ಅವರ ಐಡಿ ಸರಿಯಾಗಿದೆ, ಅವ್ರು ನಮಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದು ಮಾಡಿದ್ದಾರೆ, ಆದರೂ ಅವ್ರಿಗೆ ನೋಟಿಫಿಕೇಷನ್ ಹೋಗ್ತಾ ಇಲ್ಲ. ಅಂದರೆ ನಮ್ಮ ಐ ಡಿ ಪ್ರಾಬ್ಲಮ್ ಇದೆ. ಸೊ ಐಡಿನ ಹೇಗೆ ರಿಫ್ರೆಶ್ ಮಾಡುವಂಥದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಸೊ ನಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ. ರಿಫ್ರೆಶ್ ಅಂದರೆ ನಮ್ಮ ಯಾವ ಡೇಟಾ ಹೋಗಬಾರ್ದು, ಹಾಗೆ ರಿಫ್ರೆಶ್ ಮಾಡಬೇಕು. ಆವಾಗ ಸ್ವಲ್ಪ ಸರಿ ಆಗ್ಬೋದಾ ಎಂಬುದು ಅಂತ ನೋಡ್ಕೊಳ್ಬೇಕು. ಇಲ್ಲ ಮೊಬೈಲ್ ಪ್ರಾಬ್ಲಮ್ ಏನಾದರೂ ಇರ್ಬೋದು. ಐ ಡಿ ಪ್ರಾಬ್ಲಮ್ ಇಲ್ಲ ಅಂದರೆ ಮೊಬೈಲ್ ಪ್ರಾಬ್ಲಮ್ ಇರಬೇಕು. ಹಾಗೆ ಅಂತ ಚಾನಲ್ ಏನಾದರೂ ಇರಬೇಕು, ಇಲ್ಲಾಂದರೆ ಐ ಡಿ ಪ್ರಾಬ್ಲಮ್ ಇರಬೇಕು.
ಎರಡರಲ್ಲಿ ಒಂದಾಗುತ್ತೆ. ಸೊ ಆದ ಕಾರಣ ನೋಟಿಫಿಕೇಶನ್ ಹೋಗಲ್ಲ ಇರುವಂಥದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳೋಕ್ಕೆ ನಾವು ಇಷ್ಟಪಡಲ್ಲ, ಯಾಕಂದರೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಎಷ್ಟೋ ಒಂದೀಗ ನಾನು 4 ಟಾಪಿಕ್ಸನ್ನು ಹೇಳ್ತಾ ಇದ್ದೆ, 3 ಟಾಪಿಕ್ಸ್ ಹೇಳಿದೆ. ಸಬ್ಸ್ಕ್ರೈಬರ್ ಬಗ್ಗೆ ಹೇಳಿದೆ, ನೋಟಿಫಿಕೇಷನ್ ಬಗ್ಗೆ ಹೇಳಿದೆ, ಲೈವ್ ಬಗ್ಗೆ ಹೇಳಿದೆ. ಸೊ ಇಷ್ಟನ್ನ ಹೇಳಿದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಾವು ಬರ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅದರಲ್ಲಿ ಬರುವಂತಹ ವಿಡಿಯೋ ಲಾಂಗ್ ಇರುತ್ತೆ, ಆವಾಗ ಮಾಡುವಂತಹ ಮಾತು ಚೆನ್ನಾಗಿರುತ್ತೆ ಹೇಳ್ತಾ ನಮ್ಮ ಚಾನಲ್ನ ಬಂದವರು ಪ್ಲೀಸ್ ವಿಸಿಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಅಲ್ಲಿವರೆಗೂ ನೋಡ್ತಾ ಇರೋ ರಜತ್ ಇನ್ ಬ್ಲಾಗ್ಸ್. ಅಲ್ಲಿಗೆ ಬಾಯ್ ಬಾಯ್.